ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿರುವಂತಹ ನಮ್ಮೆಲ್ಲರ ಪ್ರೀತಿಯ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಬಿಗ್ ಬಾಸ್ ಸೀಸನ್ 10 ನ ವಿನ್ನರ್, ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತಹ ನಮ್ಮ ಹುಡುಗ ಕಾರ್ತಿಕ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಆತ್ಮೀಯವಾದಂತಹ ಸ್ವಾಗತ. ಈಗ ಸಿನಿಮಾದಲ್ಲಿ ಇನ್ನೊಂದು ಸೂಪರ್ ಹಿಟ್ ಮಾಡಿದೆ ಗುರು ಹೇಗಿದೆ ನೀವೇ ನೋಡಿ. ಸುನಿ ಸರ್ ಜೊತೆ ಒಂದು 2 ಸಿನಿಮಾ ಟ್ರಾವೆಲ್ ಮಾಡಿದ್ರಿಂದ ನನಗೆ ಈ ಸಿನಿಮಾ ಒಂಚೂರು ರ್ಯಾಪೋ ಕೂಡ ವರ್ಕೌಟ್ ಆಯಿತು. ಅಂಡ್ ಇಟ್ ಇಸ್ ಅ ಬ್ಯೂಟಿಫುಲ್ ಮ್ಯೂಸಿಕಲ್ ಜರ್ನಿ ಈ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ಎಸ್, ನಮ್ಮ ನೃತ್ಯ ನಿರ್ದೇಶಕರು ಜೋರ್ ಚಪ್ಪಾಳೆ ಸರ್. ತುಂಬಾ ಕ್ಯೂಟ್ ಆಗಿತ್ತು ಸರ್, ಅದೊಂಥರ ಹುಕ್ ಸ್ಟೆಪ್ ತರ. ಸೊ ಹೇಗಿತ್ತು ಸಿನಿಮಾ ತಂಡ ಜೊತೆಗೆ? ನೀವು ನಿಮ್ಮ ಮೊದಲ ಈ ಸಿನಿಮಾ ಇದು ಕನ್ನಡ ಸಿನಿಮಾ. ನಮಸ್ತೆ ಎಲ್ಲರಿಗೂ. ನಾನು ಈ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದಾಗ ಸರ್ ಜೊತೆ ಜರ್ನಿ ಆಯಿತು. ಸೊ ಇಡೀ ಸಿನಿಮಾದಲ್ಲಿ 8 ಸಾಂಗು ಮತ್ತು ಬಿಟ್ ಸಾಂಗ್ಸ್ ಎಲ್ಲ ಬಂದಲ್ಲ, ಇಬ್ಬರ ಜೊತೆಲಿ ಕೂತ್ಕೊಂಡು ಈಸಿಯಾಗಿ ಕೊರಿಯೋಗ್ರಫಿ ಎಲ್ಲ ಸಾಂಗ್ಗಳು ಮಾಡಲಿದೆ ಸಾಂಗ್ಸು. ಮತ್ತು ಇನ್ನೊಂದು ಸಾಂಗ್ ಡ್ಯಾನ್ಸ್ ಸಾಂಗ್ ಇತ್ತು. ಸೊ ಹಾಗಾಗಿ ಈಸಿಯಾಗಿ ಮಾಡಿದ್ವಿ. ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ಕಥೆ ಎಲ್ಲ ಸ್ಟಾರ್ಟಿಂಗ್ ಹೇಳಿದಕ್ಕೆ ನಾನು ಚೆನ್ನಾಗಿತ್ತು. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದಲೂ ಕೂಡ ಲವ್ ಸ್ಟೋರಿ ಸಿನಿಮಾ ನೋಡ್ಕೊಂಡು ಬಂದಾಗ ನಮ್ಮೂರ ಮುಂದೆ ಆಗಿರ್ಬೋದು, ಎಕ್ಸ್ಕ್ಲೂಸಿವ್ ಆಗಿರ್ಬೋದು, ಮತ್ತು ಇನ್ನೊಂದು ಆ ಥರ ಸಿನಿಮಾದಲ್ಲಿ ಇದನ್ನು ಅದೇ ಥರ ಸಿನಿಮಾ ಆಗಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಸುನಿ ಸರ್ಗೆ ಯಂಗ್ಸ್ಟರ್ಸು, ಹಾಗೆ ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಂಗ್ಸ್ಟರ್ಸ್ ಎಲ್ಲರೂ ಒಳ್ಳೆ ಅವಕಾಶ ಕೊಡ್ತಾರೆ. ಅವ್ರು 60% ಕೆಲಸ ಮಾಡಿರ್ತಾರೆ, ನಮಗೆ ಹತ್ರ 40% ಕೆಲಸ ಮಾಡಿಸಿ ಕ್ರೆಡಿಟ್ ಎಲ್ಲ ನಮಗೆ ಕೊಡ್ತಾರೆ. ಅವ್ರು ಇನ್ನೂ ಜಾಸ್ತಿ ಸಿನಿಮಾ ಮಾಡಬೇಕು, ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆಲ್ಲ ಅವಕಾಶ ಕೊಡಲಿ ಅಂತ ಕೇಳ್ಕೊತೀನಿ. ಸಿನಿಮಾ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಸಿನಿಮಾ ಆಗಿರೋದ್ರಿಂದ, ಸೊ ಈಗ ಬಂದಿರೋ ಒಂದಷ್ಟು ಸಿನಿಮಾದಲ್ಲಿ ಇದು ತುಂಬ ಚೆನ್ನಾಗಿರೋ ಮೂವಿ ಆಗಿದೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ, ಥಿಯೇಟರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಮೊದಲನೇದಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ನೆನೆಸ್ಕೊಳ್ತಾ ನನ್ನ ಮಾತನ್ನು ಸ್ಟಾರ್ಟ್ ಮಾಡ್ತೀನಿ. ರಾಘಣ್ಣ ನಮಸ್ತೆ, ಮೇಡಮ್ ಅರ್ಶನ ನಮಸ್ತೆ, ವಿನಯ್ ಬ್ರೋ ಹಾಯ್, ಮುರಳಿಯಣ್ಣ ಹಾಯ್. ಸೊ ತುಂಬ ಖುಷಿ ಆಗುತ್ತೆ ಒಂದು ಸರಳ ಪ್ರೇಮ ಕಥೆಯಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ. ಸುನಿ ಸರ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಮೊದಲಿಂದನೂ. ಆ್ಯಂಡ್ ದೊಡ್ಡ ಮನೆ ಕೂಡಿ ಆಗಿರ್ತಕ್ಕಂತಹ ವಿನಯ್ ಬ್ರೋ ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಥ್ಯಾಂಕ್ ಯು ಸುನಿ ಸರ್, ರಾಘಣ್ಣ ಆ್ಯಂಡ್ ವಿನಯ್ ಬ್ರೋ, ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ. ಆಲ್ ದ ಬೆಸ್ಟ್ ಮೂವಿಗೆ. ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬಿಡಿ, ನಮಗೆ ಕುತೂಹಲ ಇದೆ. ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಅವರನ್ನ ನಾವು ಯಾವ ರೀತಿ ನೋಡ್ಬೋದು? ನಾನು ಯೂಶಲಿ ಐ ಪ್ರಿಫರ್ ಟು ಆ್ಯಕ್ಟ್ ಇನ್ ಡಿಫ್ರೆಂಟ್ ರೋಲ್ಸ್. ಒಂದು ವಿಭಿನ್ನವಾದ ಪಾತ್ರ ಇದೆ ಅಂತ ಸುನೀಲ್ ಸರ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಐ ಸೆಡ್ ಎಸ್. ಅದರ ಪಾತ್ರದ ಬಗ್ಗೆ ಹೆಚ್ಚಾಗಿ ನಾನು ಏನು ಅಂತ ಹೇಳೋದು ಹೋಗಲ್ಲ. ಒಂದು ಬೇರೆ ಕಥೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ, ಒಂದು ಟ್ವಿಸ್ಟ್ ಕೊಡುತ್ತೆ ನನ್ನ ಪಾತ್ರ. ಸೊ ಅಷ್ಟು ಮಾತ್ರ ಹೇಳಬಲ್ಲೆ ನನ್ನ ಪಾತ್ರದ ಬಗ್ಗೆ. ತುಂಬ ಹೇಳಿದ್ರೆ ಸುನಿ ಸರ್ ಎಲ್ಲಿದ್ದಾರೆ? ಸುನಿ ಸರ್ ಹೇಳ್ಬೋದಾ? ಬೇಡ ಅಂತೆ. ಸೊ ಸಾಕು ಅಷ್ಟೇ. ಒಂದು ಟ್ವಿಸ್ಟ್ ಅಂತೂ ಕೊಡುತ್ತೆ. ಒಂಚೂರು ಹೇಳೋದು ಜಾಸ್ತಿ. ಈಗ ನಮ್ಮ ಸಿನಿಮಾದ ಕಲಾವಿದರಿಗೆ ಒಂದು ಪ್ರಶ್ನೆ ಕೇಳಬೇಕಂತ ಅನ್ಕೊಂಡಿದ್ದೀನಿ, ನೀವು ನಿಜ ಹೇಳಬೇಕು.
ಯಾರಿಗೆ? ನಿಜ ಹೇಳ್ಬೇಕು ನಮಗೆ. ಹಾ, ಓಕೆ, ನಿಮ್ಮ ರಿಯಲ್ ಲೈಫ್ ನಲ್ಲಿ ಒಂದು ಪ್ರೇಮ ಕಥೆ ಇದ್ದೇ ಇರುತ್ತೆ. ಅದು ಸರಳನ ವಿರಳನ? ಜಾಸ್ತಿ ಸರಳ ಸರಳ ಸಿಂಪಲ್ ಆಗಿ ಹೇಳಿ. ಒಂದು ಸರಳ ಪ್ರೇಮ ಕಥೆ ಸರ್. ಸುಮ್ಮನೆ ಸರ್, ಅಂದ್ರೆ ಹುಡುಗಿ ಹೆಸರು ಸರಳನ? ಇಲ್ಲ ಇಲ್ಲ, ಅವೆಲ್ಲ ಏನು ಇಲ್ಲ, ಬಿಟ್ಬಿಡಿ. ಯಾಕೆ? ಎನಿವೇ, ವೆರಿ ಹ್ಯಾಪಿ. ನೀವು ನಮ್ಮ ಸಿನಿಮಾದ ಭಾಗಿಯಾಗಿ ಬಿಗ್ ಬಾಸ್ ಕೂಡ ಗೆದ್ದಿದ್ದೀರಾ. ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ ಜೊತೆಗೆ ಹಾಗೆ ಗೆಲ್ಬೇಕು ಅಂತ ನಮ್ಮ ಸಿನಿಮಾ ತಂಡದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಇವತ್ತಿನ ನಮ್ಮ ನಿರ್ಮಾಪಕರ ಆಪ್ತರು ಶ್ರೀ ರಂಗರಾಜು ಸರ್ ವೇದಿಕೆ ಮೇಲೆ ಬರಬೇಕು. ಕಾರ್ತಿಕ್ ಅವರಿಗೆ ಒಂದು ಗಿಡವನ್ನ ಕೊಟ್ಟು ಥ್ಯಾಂಕ್ ಯು ಹೇಳೋದಕ್ಕೆ. ಸಾತ್ವಿಕಾ ಪ್ಲಾಂಟೇಶನ್ಸ್ ಅವರ ಪರವಾಗಿ ಹೂ ಕೊಡೋ ಬದಲು ಈ ಒಂದು ಗ್ರೇಟ್ ಇನಿಷಿಯೇಟಿವ್ಗೆ ಬರಬೇಕು ಜೋರಾದ ಚಪ್ಪಾಳೆ. ಗಿಡ ನೆಟ್ಟು ಪರಿಸರವನ್ನ ಕಾಪಾಡೋ ಒಂದು ಥೀಮ್ನ ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಇನಿಷಿಯೇಟಿವ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ ಯು. ಈಗ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಡೈರೆಕ್ಟರ್ ನಿರ್ದೇಶಕರಾದಂತಹ ಜಯತೀರ್ಥ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಒಂದೆರಡು ಮಾತಾಡಬೇಕು ಸರ್. ಪ್ರೀಮಿಯರ್ ಫೆಬ್ರವರಿ 8 ಮತ್ತೆ ಜನಗಳು ನೋಡೋದಕ್ಕೆ ಫೆಬ್ರವರಿ 9ಕ್ಕೆ ನಮ್ಮ ಸಿನಿಮಾ ಬರ್ತಿದೆ. ಹೇಗೆ ಅನಿಸ್ತಿದೆ ಸರ್? ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ನಮಸ್ತೆ ನಮಸ್ತೆ ಸರ್. ನಮಸ್ತೆ. ಹಾಯ್ ವಿನಿ. ಕಂಗ್ರ್ಯಾಚುಲೇಷನ್ಸ್ ಸುನಿ ಸರ್. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಸಿನಿಮಾಗಳನ್ನ ನಾವು ಬರ್ತಾ ಇದ್ದೀವಿ, ಕಲಿತಿದ್ದೀವಿ ತುಂಬ. ಸವಿರಳ ಅಂತ ಈಗ ಹತ್ರ ಒಂದು ಮಾತು ಹೇಳಿದೆ. ಈ ಸರಳ ಪ್ರೇಮ ಕಥೆನ ವಿರಳನ ಅಂತ ಏನೋ ಹೇಳೋದು. ಸವಿ ಇದೆ ನೋಡಿ ಅಲ್ವಾ? ಹಾಗೊಂದು ಪ್ರೇಮ ಕಥೆ ಇದ್ದಾಗ ಕಾಣಿಸ್ತಾ ಇದೆ. ಎಂಟೈರ್ ವೀರ ಸಮರ್ಥ ಸರ್ ನಿಮ್ಮ ಮ್ಯೂಸಿಕ್ ಕೇಳ್ತಾ ಇದ್ವಿ, ತುಂಬಾ ಚೆನ್ನಾಗಿದೆ. ಎಲ್ಲ ಹಾಡು ಚೆನ್ನಾಗಿದೆ. ಈಗ ತಾನೇ ಬಂತಲ್ಲ ಒಂದು ಹಾಡು, ಜನಪದ ಶೈಲಿಯ ಒಂದು ಹಾಡು, ಅದು ಬಹಳ ಇಷ್ಟ ಆಯ್ತು ನನಗೆ. ಆ್ಯಂಡ್ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಆ್ಯಂಡ್ ತುಂಬ ಸರಳವಾಗಿ ಆದರೆ ಬಹಳ ಏನಂತಾರೆ ಅದು ಒಂದು ಕಚ್ಚುಗುಳಿಯ ಪಟಾಕಿ ಥರ ಇದೆ ಟ್ರೈಲರ್ಸ್. ತುಂಬ ಚೆನ್ನಾಗಿದೆ ಸರ್, ತುಂಬ ಪ್ರಾಮಿಸಿಂಗ್ ಆಗಿದೆ. ಸುನಿ ಸರ್, ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು. ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಸಿನಿಮಾ ತಂಡದ ಪರವಾಗಿ ನಮ್ಮ ರಾಜು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಗಿಡವನ್ನು ಕೊಡೋದಕ್ಕೆ. ಬಸವಮಾರ್ಗ ಸಂಸ್ಥಾಪಕರು ಶ್ರೀ ರಂಗರಾಜು ಸರ್. ಓಕೆ ಸರ್. ಧನ್ಯವಾದ. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದು ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಸರಳ ಪ್ರೇಮ ಕಥೆ ಸಿನಿಮಾಗೆ ನಿಮ್ಮ ನಮಸ್ತೆ. ನಮಸ್ತೆ ರೋಲಿಂಗ್ ಸ್ಟಾರ್. ನಮಸ್ತೆ ವಿನಯ್ ಅವರೇ, ತುಂಬ ಪ್ರಾಮಿಸಿಂಗ್ ಆಗಿದೆ. ಸುನಿ ಸರ್ ಮೊದಲನೇ ಸಿನಿಮಾ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಮೊದಲನೇ ದಿನ ನೋಡಿದೆ. ನಿಮ್ಮ ಸಿನಿಮಾ ಕೂಡ ಮೊದಲನೇ ದಿನ ನಾಳೆ ನೋಡ್ತೀನಿ. ಇಡೀ ತಂಡಕ್ಕೆ ರಮೇಶ್ ಅವರು ಮೊದಲನೇ ಬಾರಿಗೆ ನಿರ್ಮಾಣ ಮಾಡ್ತಾ ಇದ್ದಾರೆ. ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರು ಅವರು. ನನ್ನ ಅನ್ಸೋ ಪ್ರಕಾರ ತುಂಬ ಬಿಗಿಯಾಗಿ ಫೌಂಡೇಶನ್ ಹಾಕ್ಕೊಡುತ್ತೆ ಈ ಸಿನಿಮಾ. ಇನ್ನು 10 ಸಿನಿಮಾ ಅವರು ಸಂಸ್ಥೆಯಿಂದ ಬರಲಿ. ಇನ್ನು ಇಲ್ಲಿ ಬಂದಿರೋ ಎಲ್ಲರಿಗೂ ಪರವಾಗಿ ನಿಮಗೆ ದೇವರು ಅತಿ ದೊಡ್ಡ ಸಕ್ಸಸ್ ಕೊಡಲಿ ರಮೇಶ್ ಅವರೇ. ಥ್ಯಾಂಕ್ ಯು. ಧನ್ಯವಾದ ಸರ್. ಒಂದೇ ನಿಮಿಷ, ನಮ್ಮ ಸಿನಿಮಾ ತಂಡದ ಪರವಾಗಿ ದಿಲೀಪ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾತ್ವಿಕಾ ಪ್ಲಾಂಟೇಶನ್ಸ್ ಕಡೆಯಿಂದ ಹಾಗೆ ಸಿನಿಮಾ ತಂಡದ ಪರವಾಗಿ ನಿಮಗೆ ಒಂದು ಗಿಡ. ಥ್ಯಾಂಕ್ ಯು ಮೆಹ್ತಾ ಸರ್. ತುಂಬಾನೇ ಸುಂದರವಾಗಿ ಕಾಣಿಸ್ತಿದ್ದಾರೆ ಇವತ್ತು ಸ್ವತಿಷ್ಠ ಅವರು. ಸಿನಿಮಾದಲ್ಲೂ ನೀವು ನೋಡ್ತಿರ್ಬೋದು, ಬೇರೆ ಇಂಡಸ್ಟ್ರಿಯಲ್ಲಿ ಆಕ್ಟ್ ಮಾಡಿದ್ರು. ಅವರ ಕನ್ನಡದ ಮೊದಲನೇ ಸಿನಿಮಾ ನಮ್ಮ ಒಂದು ಸರಳ ಪ್ರೇಮ ಕಥೆ. ಸೊ ಆಲ್ರೆಡಿ ನಿಮ್ಮ ಟೆಕ್ನಿಷಿಯನ್ಸ್ ಮಾತಾಡಿದಾಗಿದೆ. ಮೊದಲಿಗೆ ಲೇಡೀಸ್ ಫಸ್ಟ್ ಅವ್ರಿಗೆ ಕೊಟ್ಬಿಡೋಣ. ಸೊ ಹೇಳಿ, ದೊಡ್ಡ ಮನೆಯ ಒಂದು ಸಿನಿಮಾ ಒಂದು ಸರಳ ಪ್ರೇಮ ಕಥೆ. ಸೊ ಇದರಲ್ಲಿ ನಿಮ್ಮ ಪಾತ್ರ ಹೇಗಿದೆ? ಮತ್ತೆ ವಿನಯ್ ಅವ್ರ ಜೊತೆ ಆಕ್ಟ್ ಮಾಡಿದ್ದು, ಸಿನಿಮಾ ತಂಡದ ಜೊತೆ ಆಕ್ಟ್ ಮಾಡಿದ್ದು ಹೇಗೆ ಅನಿಸ್ತು? ಎಲ್ರಿಗೂ ನಮಸ್ಕಾರ. ಸರ್ ನಮಸ್ತೆ ಶ್ರೀಮಾನ್.
Murli sir, namaste. Thank you so much for coming. ಒಂದು ಸರಳ ಪ್ರೇಮ ಕಥೆ ನನ್ನ ಕನ್ನಡ ಸ್ಯಾಂಡಲ್ವುಡಲ್ಲಿ ಫಸ್ಟ್ ಪಿಕ್ಚರ್. ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇದರಲ್ಲಿ ಒಂದು ಜರ್ನಲಿಸ್ಟ್ ಪಾತ್ರ ಮಾಡಿದ್ದೀನಿ. ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನು ಒಂದು ಜರ್ನಲಿಸಮ್ ಸ್ಟೂಡೆಂಟು. ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಐ ಗಾಟ್ ಟು ವರ್ಕ್ ವಿತ್ ಸುನಿ ಸರ್, ವಿನಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಟೀಮಿಗೆ ತುಂಬ ತುಂಬ ಧನ್ಯವಾದಗಳು. ಇದೊಂದು ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಕನ್ನಡ ಹುಡುಗಿಯರನ್ನ ಬಿಟ್ಕೊಡಲ್ಲ ಅಂತ ನನಗೆ ಬೇಕು. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನನಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ಅವ್ರು ಹೇಳಿದಾಗೆ ಅವರು ಕನ್ನಡದಿ, ಚೆನ್ನೈಯಲ್ಲಿ ಹುಟ್ಟಿದ್ರು, ಕನ್ನಡದ ಮೊದಲನೇ ಸಿನಿಮಾ. ನಾವಂತೂ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಇರ್ತೀರಾ ಅಲ್ವಾ? ನಿಮ್ಮ ಚಪ್ಪಾಳೆ ಮುಖಾಂತರ ನೀವು ಅವರಿಗೆ ಎನ್ಕರೇಜ್ಮೆಂಟ್ ಅನ್ನ ಕೊಡಬೇಕು. ಈಗ ಸರಳವಾಗಿ ನಿಂತಿರುವಂತ ಆಕ್ಚುಲಿ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ ನೀವು. ನಾವು ಟೀಸರ್ಸ್ ಅಥವಾ ಇದೆಲ್ಲ ನೋಡಿದ್ರೆ ನನಗೆ ಮೇನ್ ಕ್ವೆಶನ್ ಏನು ಅಂದ್ರೆ, ಈ ಸಿನಿಮಾದ ಟೀಸರ್ ಇನ್ನು ಯಾಕೆ ಬಂದಿಲ್ಲ? ಅದೇನು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ರು, ರಿಲೀಸ್ ಆದ್ಮೇಲೆ ಟೀಸರ್ ಕೊಡೋಣ ಅಂತ? ರಾಮ್ ಕಾಮ್ಗಳಂದ್ರೆ ಕ್ಯಾರೆಕ್ಟರ್ಸ್ ತುಂಬ ಇಂಪಾರ್ಟೆಂಟ್. ಆಮೇಲೆ ಜನ ಕ್ಯಾರೆಕ್ಟರ್ ಮೇಲೆ ಒಂದು ಪ್ರೀತಿ ಬೆಳಿಬೇಕು. ಸೊ ಅದರಿಂದ ಟೀಸರ್ ಬಂದು ಈ ಥರ ಕ್ಯಾರೆಕ್ಟರ್ ಟೀಸರ್ಸ್ನ ಬಿಟ್ಟಿದ್ದು. ಓ ವೆರಿ ನೈಸ್, ಡಿಫ್ರೆಂಟ್ ಆಗಿದೆ ಇದು. ಸೊ ಸಿನಿಮಾ ಬಗ್ಗೆ ಹೇಳಿ, ಸರಳವಾಗಿ ಹೇಳ್ಬೇಡಿ, ಜಾಸ್ತಿ ಹೇಳಿ. ಇದು ಒಂದು ಸರಳ ಪ್ರೇಮ ಕಥೆ. ಸೊ ಸರಳವಾಗಿ ಹೇಳೋದು. ಸೊ ಆಲ್ಮೋಸ್ಟ್ ಈಗ 1 ವೀಕಿಂದ ಸಾಕಷ್ಟು ಪ್ರಚಾರ ಮಾಡಿದ್ವಿ ಆಲ್ ಓವರ್ ಕರ್ನಾಟಕ. ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂತು. ಆಮೇಲೆ ಸಾಕಷ್ಟು ಪ್ರೀತಿ ಸಿಕ್ತು. ಆಮೇಲೆ ನಮ್ಮ ಇಡೀ ಟೀಮು ಶೂಟಿಂಗ್ ಆದಮೇಲೆ ಇವತ್ತೇ ನೋಡ್ತಾ ಇರೋದು. ಎಲ್ಲರೂ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ರಾಮ್ ಕಾಮ್ಗಳಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ರಾಮ್ ಕಾಮ್ ಏನಂದರೆ ಮನಸ್ಸಿಗೆ ಸಾಕಷ್ಟು ಸಮಾಧಾನ ಕೊಡುತ್ತೆ, ಆಮೇಲೆ ಖುಷಿ ಕೊಡುತ್ತೆ, ಆಮೇಲೆ ತೃಪ್ತಿ ಕೊಡುತ್ತೆ. ಈ ಸಿನಿಮಾ ನೋಡಿ ನನಗೂ ಕೂಡ ಸಾಕಷ್ಟು ಸಮಾಧಾನ ಸಿಕ್ತು. ಆಮೇಲೆ ಅತಿಶಯ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ತುಂಬ ಖುಷಿ ಆಯಿತು. ನನಗೂ ಅತಿಶಯ್ಗಿರೋ ಡಿಫ್ರೆನ್ಸ್ಗಳು ಏನಂದರೆ, ಅತಿಶಯ್ ಒಂದು ಚಿಕ್ಕಪೇಟೆಯಲ್ಲಿರೋದು, ನಾನು ಸದಾಶಿವನಗರಲ್ಲಿರೋದು. ಅತಿಶಯ್ ತುಂಬ ಮಾತಾಡ್ತಾನೆ, ನಾನು ಸ್ವಲ್ಪ ಕಮ್ಮಿ ಮಾತಾಡೋದು. ಅತಿಶಯ್ ಅವರ ಅಪ್ಪ ಚಿಕ್ಕಪೇಟೆಯಲ್ಲಿ ಸೀರೆ ಮಾಡ್ತಾರೆ, ನಮ್ಮಪ್ಪ ಆ್ಯಕ್ಟ್ ಮಾಡ್ತಾರೆ. ಸೊ ಆದರೆ ಸಿಮಿಲಾರಿಟೀಸ್ ಅಂದರೆ ನಾನು ಅತಿಶಯ್ ಇಬ್ಬರು ತುಂಬ ಒಳ್ಳೆಯವರು, ಇಬ್ಬರಿಗೂ ಮದುವೆ ಆಗಿಲ್ಲ. ಆದರೆ ಅತಿಶಯ್ ಮದುವೆ ಆಗ್ತಾನೆ ಅಂತ ನೋಡೋಕ್ಕೆ ನೀವೆಲ್ಲ ಸಿನಿಮಾ ಬಂದು ನೋಡಿ. ಸೊ ಇದೇ ಫೆಬ್ರವರಿ 8ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸಿನಿಮಾ ನೋಡಿ. ಅತಿಶಯ್ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ, ನಾವು ಆಲ್ರೆಡಿ ನೋಡಿದ್ವಿ. ಬಟ್ ಯಾರನ್ನ ಮದುವೆ ಆಗ್ತಾನೆ? ಇವ್ರನ್ನ, ಅವ್ರನ್ನ, ಮಲೈಕ ಸಿಂಗ್ನ ಅಥವಾ ನಮ್ಮ ಸ್ವಾದಿಷ್ಟ ಮದುವೆ ಆಗ್ತಾನ? ಮೊದಲೇ ಜನಕ್ಕೆ ಸಿನಿಮಾ ಬರಲ್ಲ, ಇನ್ನೂ ಹೇಳ್ಬಿಟ್ರೆ ಇದಕ್ಕೆ ಸಿನಿಮಾ ಬಂದು ನೋಡ್ತಾರೆ. ಸೊ ಎಲ್ಲ ಸಿನಿಮಾಕ್ಕೆ ಬಂದರು. ಓಕೆ. ಸೊ ಬೆಂಗಳೂರು ಯಾವ ಏರಿಯಾದಲ್ಲಿ ಶೂಟ್ ಮಾಡಿದ್ದೀರಾ ನೀವು? ಯಾಕಂದ್ರೆ ಚಿಕ್ಕಪೇಟೆ ನಾವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ತುಂಬಾ ನಮ್ದಪ್ಪ ಸಿನಿಮಾ ನೋಡ್ತಾ ಇದ್ದಾಗೆ ಹಾಗಂತದೆ. ಬೇರೆ ಯಾವ್ಯಾವ ಏರಿಯಾದಲ್ಲಿ ಶೂಟ್ ಮಾಡಿದ್ದೀರಾ? ಬೆಂಗಳೂರಲ್ಲಿ ಆ್ಯಕ್ಚುಲಿ ನಾವು ಬಾಂಬೆಲಿ ಶೂಟ್ ಮಾಡಿದ್ವಿ, ಆಮೇಲೆ ರಾಜಸ್ಥಾನಲ್ಲಿ ಶೂಟ್ ಮಾಡಿದ್ವಿ, ಮೈಸೂರಲ್ಲಿ ಶೂಟ್ ಮಾಡಿದ್ವಿ. ಬೆಂಗಳೂರಲ್ಲಿ ಮೇನ್ ಬಂದು ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ತಿದ್ವಿ. ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ಬೇಕಂದ್ರೆ ಏನಾಗ್ತಿತ್ತು ಅಂದರೆ, ಸುನಿ ಅವ್ರಿಗೆ ಊಟ ಅಂದರೆ ತುಂಬ ಇಷ್ಟ. ಸೊ ಪ್ರತಿದಿನ ದೊಣ್ಣೆ ಬಿರಿಯಾನಿ ತರಿಸ್ಕೊಡ್ತಾ ಇದ್ರು. ಒಂದಿನ ಹೇಳಿದೆ ಸುನಿಯವರೇ ಈ ಥರ ತರಿಸ್ಕೊಡ್ತಾ ಇದ್ರೆ ನನಗೆ ಅಟ್ಲೀಸ್ಟ್ 1 ಅವರ್ ಎಕ್ಸ್ಟ್ರಾ ಬೇಕು, ಯಾಕಂದರೆ ಚಿಕ್ಕಪೇಟೆ ಬಿರಿಯಾನಿ ತಿಂದ ನಿದ್ದೆ ಮಾಡಲೇಬೇಕು ಅಂತ. ಸೊ ಅದೇ ಸುನಿಯವ್ರು ಎಷ್ಟು ಆರಾಮ ಅಂದರೆ, ನೀನು 1 ಅವರ್ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಶೂಟ್ ಬಾ ಅಂತ ಹೇಳ್ತಾರೆ. ವಾವ್ ಸರ್, ವೆರಿ ನೈಸ್. ಮೇಡಮ್, ನೀವೇನಾದ್ರು ಬಿರಿಯಾನಿ ತಿಂದಿದ್ದೀರಾ ಶೂಟಿಂಗ್ ಟೈಮಲ್ಲಿ? ನೀವು ಕೊಡ್ಸಿದಾರಾ? ಓ ಸೂಪರ್. ಮತ್ತೆ ಒಂದು ಪ್ರಮೋಷನ್ ನಾವು ಮಾಡಿದ್ವಿ, ಜನ ಅದಕ್ಕೆ ಆಲ್ರೆಡಿ ಸಲ್ಯೂಟ್ ಕೊಟ್ಟಾಯ್ತು. ಈಗ ನಮ್ಮ ಸಿನಿಮಾದ ಇಷ್ಟು ಸಕ್ಸಸ್ಫುಲ್ ಆಗಿ ಎಲ್ಲ ಪ್ರಮೋಷನ್ಸ್ ನಡಿಬೇಕು, ಇಷ್ಟು ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಬೇಕು ಸಿನಿಮಾ ಅಂದ್ರೆ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್, ನಮ್ಮ ನಿರ್ಮಾಪಕರನ್ನ ವೇದಿಕೆ ಮೇಲೆ ಕರೆದಕ್ಕೆ ಇಷ್ಟಪಡ್ತೀನಿ. ಜಗಳ ಚಪಾಳಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ರಾಮ್ ಮೂವೀಸ್ ಬ್ಯಾನರ್ನ ನಮ್ಮ ಸಿನಿಮಾದ ನಿರ್ಮಾಪಕರು ಮೈಸೂರು ರಮೇಶ್ ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾವೆಲ್ಲರೂ ಸೇರಿರೋದು ನಿಮ್ಮಿಂದ ಸರ್, ನಿಜವಾಗ್ಲೂ ನೀವೇ ಒಂಥರ ನಮ್ಮ ಬ್ಯಾಕ್ ಬೋನ್ ಇದ್ದ ಹಾಗೆ. ಸೊ ಆಲ್ರೆಡಿ ನೋಡಿದ್ದೀರಾ. ನಾನು ಇವಾಗ ಒಂದು ಕ್ವೆಶನ್ ಕೇಳ್ತೀನಿ ಸರ್. ಯೂಶಲಿ ಫಸ್ಟ್ ಟೀಸರ್ ಪ್ಲೇ ಮಾಡ್ತೀವಿ ಪ್ರೀ ರಿಲೀಸಲ್ಲಿ ಎಲ್ಲ ಸಿನಿಮಾಗಳು. ನೀವು ಯಾಕೆ ಟೀಸರ್ ಲೇಟಾಗಿ ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀರಾ?
ಆಲ್ರೆಡಿ ನಮ್ಮ ಸುನಿ ಸರ್ ಏನು ಮಾಡಿದ್ದಾರೆ ಅಂದರೆ ಬರ್ತಡೇದೊಂದು 2 ಮಿನಿಟ್ಸು 3 ಸಾಂಗ್ಸು ಹೀಗೆ ಎಲ್ಲ ಲೆಕ್ಕ ಹಾಕಿದ್ರೆ 30 ಮಿನಿಟ್ಸ್ದು ಮಾಡ್ತಿದ್ದಾರೆ. ಇಡೀ ಸಿನಿಮಾ ಇರೋದು 2 ಗಂಟೆ 30 ನಿಮಿಷ ಇದೆ. ಸೊ ಎಲ್ಲಾನು ಹೀಗೆ ತೋರಿಸ್ತಾ ಹೋದ್ರೆ ಈ ಸಿನಿಮಾ ಇಲ್ಲೇ ಮುಗ್ದೋಗುತ್ತೆ. ಟೀಸರ್ ಬಿಡಬೇಡಿ ಅಂತ ಹೇಳಿದೆ. ನಿಮ್ಮೆಲ್ಲರಿಗೂ ಗೊತ್ತಾ ರಾಮ್ ಮೂವೀಸ್ ಅಂದ್ರೆ ಏನು? ಯಾರನ್ನ ಗೆಸ್ ಮಾಡ್ತೀರಾ? ರಾಮ್ ಮೂವೀಸ್ ಅಂದ್ರೆ ಇವರು ರಮೇಶ್ ಅಲ್ವಾ? ಸೊ ಅದಂತ ಅನ್ಕೊಂಡಿದ್ರೆ ಅದು ತಪ್ಪು. ರಾಮ್ಗೆ ಒಂದು ಫುಲ್ ಫಾರ್ಮ್ ಇದೆ. ಏನು ಅಂತ ನೀವೇ ಹೇಳಿ. ಅದಕ್ಕೂ ಮೊದಲು ನಾನು ರಾಘವೇಂದ್ರ ಸ್ವಾಮಿ ಮಹಾಭಕ್ತ. ನನ್ನ ಮಗನಿಗೂ ಸಹ ರಾಘವೇಂದ್ರ ಅಂತಾನೆ ಇಷ್ಟಿದ್ದೀನಿ. ಅವ್ರ ತಂದೆ ಆರ್ ಅಂದರೆ ರಂಜಿತಾ ನನ್ನ ವೈಫು. ನಾನು ತುಂಬ ಪ್ರೀತಿಸೋ ಅಂತ. ಏನಂದರೆ ನನ್ನ ಮಗಳು ಅಚಿತ್ಯ ಅಂತ. ನನ್ನ ಮಗನದು ಶಾಸ್ತ್ರದ ಪ್ರಕಾರ ಮನಸ್ವಿತ್ ರಾಘವೇಂದ್ರ ಅಂತ ಇಟ್ಟಿದ್ವಿ, ರಾಮ್ ಅಂತ. ಸರ್, ಇದು ನಿಮ್ಮ ಮೊದಲನೇ ಸಿನಿಮಾ. ಹೇಗಿದ್ದು ಆಕ್ಟ್ ಮಾಡೋದಕ್ಕೆ? ಅಂದ್ರೆ ದೊಡ್ಡ ಮನೆಯ ಒಂದು ಕುಳಿ ನಿಮ್ಮ ಸಿನಿಮಾದಲ್ಲಿ, ಅದು ಮೊದಲನೇ ಸಿನಿಮಾದಲ್ಲಿ ನಿಮಗೆ ಈ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ? ಮೊದಲನೇ ಬಾಲ್ಗೆ ಫ್ರೀ ಸಿಕ್ಕಂಗೆ ಆಗ್ತದೆ. 6 ಹೊಡೆದಿದ್ದೀನಿ. ವೆರಿ ಸ್ವೀಟ್. ಅವ್ರ ಮಗು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಂಬಲ್ ಅಂಡ್ ಸ್ವೀಟ್, ಸರಳ ಅಂತ ಇವರು. ಸರ್, ನಿಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂಥ ಎಲ್ಲ ಕಲಾವಿದರನ್ನ ಒಂದ್ಸತಿ ವೇದಿಕೆ ಕರೆದ್ಬಿಡೋಣ. ಸೊ ದಯವಿಟ್ಟು ನಮ್ಮ ಒಂದು ಸರಳ ಪ್ರೇಮಕತೆಯ ಎಲ್ಲ ಕಲಾವಿದರು, ನಮ್ಮ ಸಿಂಗರ್ಸ್, ಲಿರಿಸಿಸ್ಟ್ ಎಲ್ಲ ಒಂದ್ಸತಿ ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆ ಬರಬೇಕು. ನಮ್ಮೆಲ್ಲ ಕಲಾವಿದರು ಸಿನಿಮಾದಲ್ಲಿ ನಟಿಸಿರುವಂತಹ, ತೆರೆಯ ಹಿಂದೆ ತೆರೆಯ ಮುಂದೆ ಭಾಗವಹಿಸಿರುವಂತಹ ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರ್ತಿದ್ದಾರೆ. ದಯವಿಟ್ಟು ಬನ್ನಿ. ಎಷ್ಟೋ ಕಲಾವಿದರಿದ್ದಾರೆ, ಇನ್ನೂ ಎಷ್ಟೋ ಜನ ಕಾರಣಾಂತರಗಳಿಂದ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ಒಂದು ಗ್ರೂಪ್ ಫೋಟೋ ತುಂಬಾನೇ ಖುಷಿ ಆಗುತ್ತೆ. ಇಷ್ಟೊಂದು ಟ್ಯಾಲೆಂಟ್ ಒಂದೇ ವೇದಿಕೆ ಮೇಲೆ ಇರೋದು ನಿಮಗೆ ಖುಷಿ ಆಗ್ತಿದ್ರೆ ಜೋರಾದ ಚಪ್ಪಾಳೆ. ಒಂದು ಸರಳ ಪ್ರೇಮಕತೆ ಸಿನಿಮಾ ಇವರೆಲ್ಲರೂ ಇಲ್ಲದೆ ಇದ್ರೆ ಕಂಪ್ಲೀಟ್ ಆಗ್ತಿಲ್ಲ. ಸಿನಿಮಾ ಬಗ್ಗೆ ಒಂದೆರಡು ಮಾತು ನೀವು ಟೀಮ್ ಜೊತೆಗೆ ಮಾತಾಡ್ತೀವಿ. ಇವ್ರ ಬಗ್ಗೆ ಹೇಳ್ತೀವಿ. ಪಾಪ ಎಲ್ಲರಿಗೂ ಮಾತಾಡಬೇಕು ಅಂತ ಆಸೆ ಇದೆ. ನೀವೆಲ್ಲರೂ ಗೊತ್ತು, ನನಗೆ ಥ್ಯಾಂಕ್ಸ್ ಹೇಳಬೇಕು, ರಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ವಿನಯ್ ಸರ್ ಥ್ಯಾಂಕ್ಸ್ ಹೇಳಬೇಕು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತು. ಬಟ್ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಮೈ ಕೊಡಬೇಕು ಅಂತ ಆಸೆ ಇದೆ. ಬಟ್ ನಾವು ಅನ್ಕೊಂಡಿದ್ದೆ ಎಲ್ಲ ಆರ್ಟಿಸ್ಟ್ ಮಾತಾಡ್ಸೋಣ ಅಂತ. ಅಲ್ಲಿಂದ ನೋಡ್ತಾ ಗೊತ್ತಾಯ್ತು ಯಾವುದೋ ಸ್ಕೂಲ್ ಡೇ ಫಂಕ್ಷನ್ ಥರ ನಡೀತಾ ಇದೆ ಅಂತ. ಸೊ ದಯವಿಟ್ಟು ಪರ್ಸನಲ್ ಆಗಿ ಪ್ರೀ ರಿಲೀಸ್ ಇವೆಂಟ್ ಎಲ್ಲರಿಗೂ ಹೇಳ್ಕೊಂಡಿದ್ದೆ, ಪ್ರೀ ರಿಲೀಸ್ ಇವೆಂಟ್ ಮಾತಾಡ್ತೀನಿ ಅಂತ. ಬಟ್ ನೆಕ್ಸ್ಟ್ ಅವಕಾಶ ಕೊಡ್ತೀನಿ. ಸೊ ಮುಖ್ಯ ಗಣ್ಯ ವ್ಯಕ್ತಿಗಳು ಮಾತಾಡಬೇಕು. ಒಬ್ಬರಂತೂ ಹೃದಯದಿಂದನೇ ಆಲೋಚಿಸ್ತಾರೆ, ನಮಗೆ ಅವ್ರ ಮಾತು ಕಮ್ಮಿ. ಸೊ ಅವ್ರು ಮಾತಾಡೋಕ್ಕೆ ಅವಕಾಶ ಟೈಮ್ ಇರೋದ್ರಿಂದ ಸೊ ಇನ್ನೊಂದು ಟೈಮ್ ವೇದಿಕೆ ಕೊಡ್ತೀವಿ. ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲರಿಗೂ ವೀಡ್ಗಳಿದೆ, ಬಟ್ ಕೊಡ್ತಾ ಹೋದ್ರೆ ಮತ್ತೆ ಅದು ಟೈಮ್ ಆಗುತ್ತೆ. ಸೊ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಮೇನ್ ಕ್ವೆಶನ್ ಇಲ್ಲಿದೆ, ಇಲ್ಲಿ ಬನ್ನಿ ಸರ್, ಒಂದು ನಿಮಿಷ ಬನ್ನಿ. ಇಲ್ಲಿ ಇವಾಗ ನೀವು ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಇಂಟರ್ನೆಟ್ ಅಲ್ಲಿ, ಬನ್ನಿ. ಇದು ಮೇನ್ ಕ್ವೆಶನ್ ಕೇಳಲೇಬೇಕಿದು. RCB ಇನ್ನು 3 ವರ್ಷ ಸೋಲದೆ ಅಂತ ಹೇಳಿ ಎಲ್ಲ ಕಡೆ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ಯಾಕೆ ಸರ್ ಇದ್ದಾರೆ? ಏನು ರಿಲೀಸ್ ಗಿಮಿಕ್ ಅಂತ ನೀವೇನಾದ್ರು ಬಯಸ್ಕೊಳಕ್ಕೆ ನೀವೇನಾದ್ರು ಆಸ್ತೆನಾ ಹೇಗೆ? ಬನ್ನಿ. ಆಗಿಲ್ಲ ಅದು. ಧೀರಜ್ ಸರ್ ಬಂದಿದ್ದಾರೆ, ಅವರು ಧನ್ಯವಾದಗಳು. ಸೊ ಪ್ರತಿಯೊಬ್ಬರು ನಮ್ಗೆ ಆರೈಸಕ್ಕೆ ಬಂದಿರೋಂಥ ಅಶ್ವಿನಿ ಪ್ರೊಡ್ಯೂಸರ್ ಸರ್ ಒಂದು ಮಾತು ಹೇಳಿದ್ರು.
ಫಿಲಮ್ ನೋಡಿದವರು ಮಂದಿ ಮಾತಾಡಲಿಲ್ಲ. ಅಶ್ವಿನಿ ಮೇಡಮ್ ಎಂಟ್ರಿ ಆಗ್ತಾ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀನಿ ಅಂದರು. ಸೊ ನನಗೆ ಫಿಲಮ್ ಮಾಡಿ ಸಾರ್ಥಕ ಅಂತ ಹೇಳಿದ್ರು. ನಾನು ಫಿಲಮ್ ನೋಡಿದ್ರು ಅವಾಗಲೇ ಡೈಲಾಗ್ ಕೊಟ್ಟಿರಲಿಲ್ಲ ಮೇಡಮ್. ಸೊ ತುಂಬ ಖುಷಿ ಆಯಿತು ನೀವು ಬಂದಿದ್ದಕ್ಕೆ. ಅಂದರೆ ಫಿಲಮ್ ಸೆಟ್ಟಿಗೆ ಬಂದ್ರಿ, ನಾವು ಹೇಳಿದೆ ಸಾಂಗ್ ರಿಲೀಸ್ ಮಾಡಿಕೊಟ್ರಿ. ಸೊ ಪ್ರತಿಯೊಂದು ನೀವು ಇದ್ದೀರ, ನಮ್ಗೆ ಧನ್ಯವಾದಗಳು. ಅಪ್ಪಾಜಿ ಅಂತೂ ಬೆಳಗ್ಗೆ 4 ಗಂಟೆಗೆ ಮೆಸೇಜ್ ಹಾಕಿರ್ತಾರೆ ಹೇಗೆ ಏನೇನು ಅಂತ. ಸೊ ಧನ್ಯವಾದಗಳು. ಮುರಳಿ ಸರ್, ನಿಮ್ಗೆ ಬಿಸಿ ಸ್ಕೆಡ್ಯೂಲ್ ಗೊತ್ತು, ಬಗೀರ ಎಲ್ಲ ನಡೀತದೆ ಅಂತ, ಬಟ್ ಬಂದಿರೋದು ಧನ್ಯವಾದಗಳು. ವೀರೇನ್ ಸರ್, ಗೌಡ್ರು, ಮುಖೇಶ್ ಸರ್, ಶ್ರೀರಾಮ್ ಸರ್, ಪ್ರತಿಯೊಬ್ಬರಿಗೂ ಯಾರು ಹೆಸರು ತಗೊಂತಿಲ್ಲ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳು. ಸರಿ, ಕ್ವಶನ್ ಸರ್, 3 ವರ್ಷ ಸೋಲತ್ತೆ ಅಂತ ಹೇಳಿದ್ದೀರಾ, ಹಾಗೆ ಗಿಮಿಕ್ ಸರ್ ಇವಾಗ ರಿಲೀಸ್ ರೆಡಿ ಆಗಿದೆ, ಟ್ರೆಂಡ್ ಅಲ್ಲಿ ಇರೋಣ ಅಂತಾನಾ ಅಥವಾ ಹೇಗೆ? ರಾತ್ರಿ ವಿಡಿಯೋ ರಿಲೀಸ್ ಆಗಿರೋದು ಗೊತ್ತಿಲ್ಲ, ಬೆಳಗ್ಗೆ ಇದ್ರೆ ನನ್ನ ಬೈಯಲ್ಲ, ನಮ್ಮ ಪೇರೆಂಟ್ಸ್ನೆಲ್ಲ ಹೇಳ್ಕೊಂಡ್ ಬರ್ತಾರೆ. ಏನು ಕೇಳ್ತಾರೆ ಗೊತ್ತಾಗಿಲ್ಲ. ಅದು ಏನು ಆ್ಯಕ್ಚುಲಿ ಏನು ಹೇಳಿದೆ ಅಂದರೆ, ಲಾಸ್ಟ್ ಟೈಮ್ ಒಂದ್ಸಲ ಒಬ್ರು ಆ್ಯಕ್ಟರ್ ಕ್ವಶನ್ ಕೇಳಿದಾಗ ನಾನು ಹೇಳಿದ್ದೆ, ಅನುಷ್ಠಕ್ಕೆ ಕ್ವಶನ್ ಕೇಳಿದಾಗ, ಸರ್ ಈ ಸರಿ RCB ಗೆಲ್ಲುತ್ತಾ ಅಂತ. ಬಟ್ ಅವಾಗ ನಾನು ಆಲ್ರೆಡಿ ಗೊತ್ತಿತ್ತು RCB ಆಚೆ ಇದೆ ಅಂತ. ಸೊ ನಾನು ಗೆಲ್ಲುತ್ತೆ ಅಂದ್ರೆ, ಇಲ್ಲ ಮೇಡಮ್ ಗೆಲ್ಲ ಚಾನ್ಸ್ ಇಲ್ಲ ಅಂತ ಹೇಳಿದೆ. ಈ ಸರಿ ಅವ್ರು ಕೇಳಿದ್ರು ಈ ಸರಿ ಆದ್ರೂ ಗೆಲ್ಲುತ್ತಾ ಅಂತ. ಟೀಮ್ ಬಂದಾಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿದ್ರು, ಕೊಹ್ಲಿ, ಡುಪ್ಲೆಸಿಸ್, ಮ್ಯಾಕ್ಸ್ವೆಲ್, ನೆಕ್ಸ್ಟ್ ಎ ಪ್ರಭು, ಹರಿರಾಮ್, ಕ್ಯಾಕ್ರೆ. ಸೊ ಟೀಮಲ್ಲಿ ಪ್ಲೇಯರ್ಸೇ ಇರಲಿಲ್ಲ. ಸೊ ಒಬ್ಬ ಸ್ಪಿನ್ನರ್ ಅಂತ ಚಾನಲ್ ಇರೋರು ಕಳಿಸ್ಬಿಟ್ಟು ಫಾರಿನರ್ ಎತ್ಕೊಂಡ್ಬಂದ್ರು, 4 ಜನ ನಡೆಸೋದು, ಅವ್ರನ್ನ ವಾಪಸ್ ಕಳಿಸೋದು. ಸೊ ಪಾಪ ರಚಿನ್ ರವೀಂದ್ರ ನಾನೇ ಆಡ್ತೀನಿ ಅಂದ್ರು ನಮ್ಮ ಅವ್ರು ಕ್ಲಿಯರ್ ಮಾಡಲಿಲ್ಲ. ಸೊ ಮ್ಯಾನೇಜ್ಮೆಂಟ್ ಮೇಲೆ ಕೋಪ ಅಷ್ಟೇ ನಮಗೆ. RCB ನಾವು ಬೇರೆಯವ್ರು ಪ್ರೀತಿಸ್ಬೋದು, ನಾನು ಉಸಿರಾಡ್ತೀನಿ RCB. ಸೊ ನ್ಯಾಯನಾ ಸರ್? 1 ವರ್ಷಕ್ಕೆ 3 ವರ್ಷ ಸೋಲುತ್ತೆ. ಈ ಸಲ ಕಪ್ ನಮ್ದೆ ಅಂತ 10 ವರ್ಷದಿಂದ ಹೇಳ್ಕೊಂಡ್ ಬಂದಿದ್ದೀವಿ, ಅದಕ್ಕೆ ಯಾರು ಕೇಳ್ತಾರೆ? ಸರ್, ಖುಷಿ ವಿಷಯ ಏನಂದ್ರೆ ನೀವು ಹಲವಾರು ಸಿನಿಮಾಗಳನ್ನ ಕೊಟ್ಟಿದ್ದೀರಾ, ನಾವೆಲ್ಲರೂ ಅದನ್ನ ತುಂಬಾ ಪ್ರೀತಿಯಿಂದ ಹಾಕೊಂಡಿದ್ವಿ. ಇದು ನಿಮ್ಮ 9ನೇ ಸಿನಿಮಾ, ಇದು ನಿಮ್ಮ ಕನಸಿನ ಸಿನಿಮಾ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದ್ರೆ ರೌಂಡ್ ಫಿಗರ್ 10. ಸೊ ಒಂದು ಸರಳ ಪ್ರೇಮ ಕಥೆ, ಈ ಸಿನಿಮಾ ಬಗ್ಗೆ ಒಂದು ಲೈನ್ ಅಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತೀರಾ? ಒಂದು ಲೈನಲ್ಲಿ ಮುಗಿಸಕ್ಕಾಗಲ್ಲ. ನಾನು ಒಂದು ಸರಳ ಪ್ರೇಮ ಕಥೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್. ಬೇರೆ ಮೂವೀಸ್ ಎಲ್ಲ ನಾನು ಡೈರೆಕ್ಟರ್ ಆದ್ಮೇಲೆ ರಿಜಿಸ್ಟರ್ ಮಾಡ್ತಿದ್ದೀನಿ. ಸೊ ಈ ಟೈಟಲ್ ಈಗೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್ ನಾನು. ಸೊ ಅಫ್ಕೋರ್ಸ್ ಸಿಂಪಲ್ ಆಗಿ ಅಷ್ಟೇ ಈ ಟೈಟಲ್ ಇಟ್ಟಿದ್ದ. ಬಟ್ ಆಮೇಲೆ ಗ್ರೂಪ್ ಡಿಸ್ಕಷನ್ ಮಾಡಿಲ್ಲ, ಕ್ಯಾಚಿ ಆಗಿರೋಣ ಹಾಗೆ ಹೀಗೆ ಅಂತ ಸಿಂಪಲ್ ಆಗಿ ಒಂದು ಸ್ಟೋರಿ ಆಯಿತು. ಅದಾದ್ಮೇಲೆ ಚಮಕಿಗೆ ಈ ಟೈಟಲ್ ಇಟ್ಟಿದ್ದೆ, ಮತ್ತೆ ಅದು ಚಮಕ್ ಅಂತ ಆಯಿತು. ಸೊ ನಾನು 10 ವರ್ಷದಿಂದ ರಿನ್ಯೂವಲ್ ಮಾಡ್ಕೊಂಡು ಬರ್ತಾನೆ ಇದ್ದೆ. ಸೊ ಫೈನಲಿ ವಿನಯ್ ಸರ್ ನೋಡಿದ ತಕ್ಷಣ ಸರಳ ಅನ್ನೋದು ಮ್ಯಾಚ್ ಆಗುತ್ತೆ. ನಾನು ವಿನಯ್ ಸರ್ನ ಚೂಸ್ ಮಾಡಿದ್ದೆ. ಅವ್ರು ದಸರಾದಲ್ಲಿ ಮೆಟ್ಲ ಮೇಲೆ 100 ಜನದಲ್ಲಿ ಒಬ್ರು ಕೂತಿದ್ದಾಗ ನಮ್ಮ ಅಸೋಸಿಯೇಟ್ ಅವರು ಕಳಿಸಿದ್ರು ಫೋಟೋ. ಸೊ ಆ ಫೋಟೋ ಕಳಿಸಿದಾಗ ನಾನು ಫಸ್ಟ್ ಸ್ಕೆಚ್ ಹಾಕ್ಸಿದ್ದೆ. ಚಿಕ್ಕಪೇಟೆಯಲ್ಲಿ ಒಬ್ರು 100 ಜನ ಬಂದು ನಡ್ಕೊಂಡ್ಬರ್ತಿರ್ತಾರೆ ಹೀರೋ, ಅಷ್ಟೇ ನಾವು ಬಿಡೋದು, ಫೋಕಸ್ ಶಿಫ್ಟ್ ಮಾಡಲ್ಲ ಅಂತ. ಬಟ್ ದಸರಾ ಫೋಟೋ ಕಳಿಸಿದಾಗ ನಾನು ಅನ್ಕೊಂಡೆ ನಮ್ಮ ಹೀರೋ ವಿನಯ್ ರಾಜ್ಕುಮಾರ್ ಅಂತ. ಸೊ ಹೋಗಿ ಅವರಿಗೆ ಸಬ್ಜೆಕ್ಟ್ ರೆಡಿ ಕೊಟ್ಟಾಗ ಅವರು ಖುಷಿಯಾಗಿ ಒಪ್ಕೊಂಡ್ರು. ಆಮೇಲೆಲ್ಲ ಡಿಸ್ಕಷನ್ ಆಗಿ ಡೆವಲಪ್ ಆಗ್ತದೆ ಅಲ್ವಾ? ದೊಡ್ಡ ಮನೆ ಅಂದ ತಕ್ಷಣ ಸರಳತೆ ಅದು ಗೊತ್ತಾಗುತ್ತೆ. ಕಾರ್ಯಕ್ರಮಕ್ಕೆ ಬಂದಿರುವಂತಹ ಧೀರೇನ್ ರಾಮ್ಕುಮಾರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಸರ್. ಇವಾಗ ಇದು 8ನೇ ತಾರೀಕು ಪೇಡ್ ಪ್ರೀಮಿಯರ್, 9ನೇ ತಾರೀಕು ರಿಲೀಸ್. 8 ಏನಕ್ಕೆ ಗೊತ್ತಾ ನಿಮಗೆ? ಅದು ಲಕ್ಕಿ ನಂಬರ್ ಅಂತ. ಯಾರ್ದು? ಇವ್ರದ್ದು. ಬನ್ನಿ ಸರ್, ಮುಂದೆ ಬನ್ನಿ ಸರ್. ಅದೇನು ಲಕ್ಕಿ ನಂಬರ್ ಸರ್? 8 ಯೂಶಲಿ ಎಲ್ಲರೂ ಇಗ್ನೋರ್ ಮಾಡ್ತಾರೆ, ನೀವು ಏನಕ್ಕೆ ಅದನ್ನೇ ಚೂಸ್ ಮಾಡಿಲ್ಲ? ಆಕ್ಚುಲಿ ನನ್ನ ವೈಫ್ ಡೇಟ್ ಆಫ್ ಬರ್ತ್ 8. ಮೇಡಮ್ ಎಲ್ಲಿದ್ದೀರಾ ಮೇಡಮ್? ಮತ್ತೆ ನನ್ನ ಲವರ್ದು ಡೇಟ್ ಆಫ್ ಬರ್ತ್ 8 ಸರ್. ಅದಕ್ಕೆ ನಾ ಟೈಟಲ್ ಅಲ್ಲಿ ವಿರಳ ಅಂತ ಹಾಕಿ ಆಮೇಲೆ ಸರಳ ಅಂತ ಹಾಕಿರೋದು. ಇಬ್ರು ಒಬ್ಬರೇ ಸರ್? ಇಲ್ಲಿ ಆಗಲಿಲ್ಲ, ಬಟ್ ಮದುವೆ ಆದ್ಮೇಲೆ ನಾನು ಹೆಂಡತಿನ ತುಂಬಾ ಪ್ರೀತಿಸ್ತಾ ಇದ್ದೆ. ಸರ್ ನೋಡಿ ಎಷ್ಟು ಕ್ಯಾಮ್ರಾಗಳಿದೆ, ಎಲ್ಲ ರೆಕಾರ್ಡ್ ಮಾಡ್ತಿರ್ತವೆ. ಎಲ್ಲ ನಿಮಗೆ ನಿಮ್ಮ ಮನೆಗೆ ಹೋಗ್ತೀರಾ ಇವತ್ತು? ಮನೆಗೆ ಹೋಗ್ತೀರಾ? ಸೊ ನೋಡಿ, ಕಟ್ ಮಾಡ್ತೀರಾ ಈ ಪಾರ್ಟ್ ನೋಡಿ. ಬಟ್ ವೆರಿ ನೈಸ್ ಸರ್. ಸೊ ಒಟ್ಟಾರೆ ನೀವು ಒಂದು ಲೈನಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಮೊದಲನೇದಾಗಿ ನನಗೆ ಮಾತಾಡಕ್ಕೆ ಬರಲ್ಲ, ಜೊತೆಗೆ ಎಲ್ಲರೂ ನೋಡಿದ್ರೆ ಇನ್ನೂ ಏನೇನು ಮಾತಾಡ್ತೀನಿ ಅಂತ ಭಯ ಆಗುತ್ತೆ. ಒಂದು ಸರಳ ಪ್ರೇಮ ಕಥೆ, ಇದು ನನ್ನ ಫಸ್ಟ್ ಸಿನಿಮಾ. ನಾನು ಪ್ರೊಡ್ಯೂಸರ್ ಆಗಿ ನನಗೆ ಯಾವುದೇ ಥರ ಅನುಭವ ಇಲ್ಲ. ನನಗೆ ಇದು ಒಂದೇ ಒಂದು ಕ್ವಾಲಿಫಿಕೇಶನ್ ಅಂದರೆ ನಾನು ತುಂಬ ಸಿನಿಮಾಗಳು ನೋಡ್ತೀನಿ, ಅದೊಂದೇ ನನಗೆ ಏನೋ ಕ್ವಾಲಿಫಿಕೇಶನ್. ಸಿನಿಮಾ ಮೇಲೆ ತುಂಬ ಪ್ರೀತಿ ಇದೆ, ಆ ಪ್ರೀತಿಯಿಂದಲೇ ಈ ಸಿನಿಮಾ ಮಾಡಿದ್ದೀನಿ. ಸೊ ಗೊತ್ತಾಯ್ತಲ್ಲ, ವೈಫು ಮತ್ತು ಲವರ್ ಬರ್ಡೇನಾ ಸರ್? 8ನೇ ತಾರೀಕು, ಅದಕ್ಕೆ ಸಿನಿಮಾ ಕೂಡ 8 ಲಕ್ಕಿ ನಂಬರ್ ಅಂತ ಹೇಳಿದ್ದಾರೆ. ಈ ಒಂದು ಫನ್ ಟೀಮ್ ನಿಜವಾಗ್ಲೂ ತುಂಬಾನೇ ಖುಷಿ ಆಗಿದೆ. ಎಷ್ಟು ಸಿಂಪಲ್ ಆಗಿ ಸರಳವಾಗಿ ಎಲ್ಲ
ಎಲ್ಲರೂ ಮಾತಾಡ್ತಿದ್ದಾರೆ. ದಟ್ಸ್ ವೆರಿ ನೈಸ್. ಸೋ ಮಚ್ ಆಫ್ ಆನರ್ ಸರ್. ಇವತ್ತು ನಾನು ಕೂಡ ಈ ಒಂದು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಭಾಗಿಯಾಗಿರೋದಕ್ಕೆ ಎಲ್ಲ ನಮ್ಮ ಕಲಾವಿದರಿಗೂ ಧನ್ಯವಾದಗಳನ್ನ ಹೇಳ್ತಾ, ದಯವಿಟ್ಟು ವಿನಯ್ ಅವರು ಮತ್ತೆ ಸ್ವಾದಿಷ್ಟ ಬಿಟ್ಟು ಮಿಕ್ಕಿದವರೆಲ್ಲರೂ ಆರಾಮಾಗಿ ಹೋಗಿ ಕೂತ್ಕೊಂಡು ಕಾರ್ಯಕ್ರಮನ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈಗ ನಮ್ಮ ಪ್ರೋಗ್ರಾಮ್ಗೆ ತುಂಬಾ ಪ್ರೀತಿ ಇಟ್ಟು ಬಂದಂತಹ ಸ್ಪೆಷಲ್ ಗೆಸ್ಟ್ಗಳನ್ನ ವೇದಿಕೆ ಮೇಲೆ ಇಟ್ಟಿರುವಂತಹ ಸಮಯ. ಒಂದು ಸರಳ ಪ್ರೇಮ ಕಥೆ ಈ ಸಿನಿಮಾಗೆ ಒಳ್ಳೇದಾಗ್ಲಿ, ಸಕ್ಸಸ್ಫುಲ್ ಆಗಲಿ, ಗ್ರ್ಯಾಂಡ್ ರಿಲೀಸ್ ಇಂದ ಗ್ರ್ಯಾಂಡ್ ಸಕ್ಸಸ್ ಇವೆಂಟ್ವರೆಗೂ ಚೆನ್ನಾಗಿ ಹೋಗ್ಲಿ ಅಂತ ವಿಶ್ ಮಾಡೋದಕ್ಕೆ ರಾಘಣ್ಣ ಸಿನಿಮಾ ಬಗ್ಗೆ ಒಂದೆರಡು ಮಾತು. ಸುನೀಲ್, ಈ ಸಿನಿಮಾದಲ್ಲೂ ನಾನು ಕೆಲಸ ಮಾಡಿದ್ದೀನಿ, ನನಗೂ ಕೆಲಸ ಕೊಟ್ಟಿದ್ದೆ. ಅದನ್ನು ನನಗೆ 2 ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಒಂದು, ಒಬ್ಬ ತಂದೆಗೆ ಮಗನ ಪಿಕ್ಚರ್ಗೆ ಕೆಲಸ ಸಿಕ್ಕಿದೆ ಅನ್ನೋದು ತುಂಬ ದೊಡ್ಡ ವಿಷಯ ಆಗುತ್ತೆ. ಇನ್ನೊಂದು, ಇಲ್ಲಿ ಬಂದರೆ ಒಂದು ಸರ್ಪ್ರೈಸ್. ನನಗೆ ನನ್ನ ತಮ್ಮ ಕೇಳಿದ್ದಂತೆ, ನನ್ನ ತಮ್ಮ ಕೇಳಿಬಿಟ್ಟು ಅವ್ನಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಇದೆರಡು ತುಂಬ ಎಮೋಷನಲ್ ಅಟ್ಯಾಚ್ಮೆಂಟು. ನನ್ನ ಮಗನ ಬಗ್ಗೆ ನಾನು ಜಾಸ್ತಿ ಮಾತಾಡಿದ್ರೆ ಅದು ಸರಿಯಲ್ಲ. ಈ ಪಿಕ್ಚರ್ ನೋಡಿ ಜನ ಅವನ ಬಗ್ಗೆ ಮಾತಾಡಿದ್ರೆ ಅದು ನನ್ನ ಕಿವಿಗೆ ಬಿದ್ದರೆ ನನಗೆ ತುಂಬ ಖುಷಿ ಆಗುತ್ತೆ. ಇಡೀ ಟೀಮ್ಗೆ ಒಳ್ಳೇದಾಗುತ್ತೆ. ಅಪ್ಪಾಜಿ ನನ್ನ ಕೆಲಸ ಕೊಟ್ಟಿಗೆ ಥ್ಯಾಂಕ್ಸ್. ನೀವು ಮಾತಾಡ್ತೀರಾ? ಓಕೆ, ಎಸ್. ಸೊ ನಮ್ಮ ಸಿನಿಮಾ ತಂಡದ ಪರವಾಗಿ ರಾಘಣ್ಣ ಹಾಗೂ ಮಂಗಳಮ್ಮ ಅವರಿಗೆ ನಮ್ಮ ಸಾತ್ವಿಕ ಪ್ಲಾಂಟೇಶನ್ ಅವರ ಕಡೆಯಿಂದ ಒಂದು ಗಿಡವನ್ನ ಕೊಡಬೇಕು ಅಂತ. ಸಾತ್ವಿಕ ಪ್ಲಾಂಟ್ ಸ್ಟುಡಿಯೋ ಹಾಗೆ ನಮ್ಮ ಸಿನಿಮಾ ತಂಡದ ಪರವಾಗಿ ಸುನಿ ಸರ್ ದಯವಿಟ್ಟು ರಾಘಣ್ಣ ಹಾಗೂ ಮಂಗಳಮ್ಮ ಅವರಿಗೆ ಗಿಡವನ್ನ ನೀಡಬೇಕು ಅಂತ. ಐ ಥಿಂಕ್ ಒಂದು ವಂಡರ್ಫುಲ್ ಇನಿಷಿಯೇಟಿವ್. ನಮ್ಮ ಮನೆಯ ಸಿನಿಮಾ ಅಂತ ಇಷ್ಟು ಪ್ರೀತಿ ಇಟ್ಟು ಬಂದಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ಗೆ ಬರಲಿ ಜೋರಾದ ಚಪ್ಪಾಳೆ. ರೋಲಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಸರಳವಾಗಿ ಬಂದು ಕೂತ್ಕೊಂಡು ಇಡೀ ಕಾರ್ಯಕ್ರಮನ ತುಂಬಾ ಇಷ್ಟಪಟ್ಟು ನೋಡ್ತಿದ್ದಾರೆ. ಅವರಿಗೆ ಬರಬೇಕು ಜೋರಾದ ಚಪ್ಪಾಳೆ. ಹಾಗೆಯೇ ದೊಡ್ಡ ಮನೆ ವಂಶದ ಇನ್ನೊಂದು ಕುಡಿ ನಮ್ಮ ಧೀರೇನ್ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ. ಮ್ಯಾಮ್, ಅಟ್ಲೀಸ್ಟ್ ಯಾವ ಹಾಡು ಇಷ್ಟ ಅಂತ ಹೇಳಿ. ಇವಾಗ 3 ಹಾಡು ಬಂದಪ್ಪ, ಆಲ್ ದ ಬೆಸ್ಟ್ ಅಂತ ಹೇಳಿ, ಖುಷಿ ಆಗುತ್ತಲ್ವಾ? ಆಲ್ ದ ಬೆಸ್ಟ್ ಅಂತ ಯಾವಾಗಲೂ ಹೇಳ್ತೇವೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಫಾರ್ ಕಮಿಂಗ್. ತುಂಬ ಖುಷಿ ಆಗುತ್ತೆ ನೀವು ಬಂದದ್ದು. ಆಮೇಲೆ ಯಾವಾಗಲೂ ಈ ಸಪೋರ್ಟ್ ಆಮೇಲೆ ಪ್ರೀತಿ ಕೊಡ್ತೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಆಂಟಿ. ಒಂದು ಸರಳ ಪ್ರೇಮ ಕಥೆ. ಫಸ್ಟ್ ಆಫ್ ಆಲ್ ನನಗೆ ವಿನು ಬಹಳ ಚೆನ್ನಾಗಿ ಕಾಣಿಸ್ತಾ ಅಂತ ಅನಿಸ್ಬಿಟ್ಟಿದೆ. ವಿನು ಕ್ಯಾರೆಕ್ಟರ್ನ ಬಿಟ್ಟು ಒಂದು ಕಿಂಚಿತ್ತು ಅಳ್ಳಾಡದೆ ಒಂದು ಕ್ಯಾರೆಕ್ಟರ್ಗೆ ಬಹಳ ತೂಕದಿಂದ ಅವನ ಕೆಲಸನ, ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದ್ದಾರೆ ಅನ್ನೋ ಒಂದು ಬಹಳ ಒಂದು ಪಾಸಿಟಿವ್ ನಂಬಿಕೆ ಇದೆ ವಿನು, ವಿಚ್ ಐ ಆಮ್ ವೆರಿ ಪ್ರೌಡ್. ನಮಗೆ ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಮಾಡೋಕ್ಕೆ ಬಹಳ ಕಷ್ಟ. ನನಗೆ ಇನ್ಫ್ಯಾಕ್ಟ್ ಅವ್ರ ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಕೊಟ್ಟರೆ ನಡಕ್ಬಿಡ್ತೀನಿ, ಬೆಳ್ಕೊಂಡ್ಬಿಡ್ತೀನಿ, ತುಂಬ ಸಜೆಷನ್ಸ್ ಕೇಳ್ತೀನಿ. ಐ ಟ್ರೈ ಟು ಕರೆಕ್ಟ್ ಮೈ ಸೆಲ್ಫ್. ಈ ಪಿಕ್ಚರಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸು, ಆ್ಯಕ್ಟರ್ಸು ತುಂಬ ಅಚ್ಚುಕಟ್ಟಾಗಿ ಕಾಣಿಸಿದ್ರಿ. ಅಮ್ಮ ಭಾಳ ಮುದ್ದಾಗಿ ಕಾಣಿಸ್ತಾರೆ ಕಣಮ್ಮ, ನೀವು ಅಷ್ಟೇ, ಇನ್ನೊಂದು ಹೀರೋಯಿನು ಅಷ್ಟೇ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಈ ಪ್ರೇಮಿಗಳ ವಾರ ಫೆಬ್ರವರಿ 14th ಇದು ನಮ್ಮ ವ್ಯಾಲೆಂಟೈನ್ಸ್ ಡೇ. ಸೊ ಪ್ರೇಮಿಗಳ ವಾರ ಅಂತಿದ್ದಂಗೆ 8ನೇ ತಾರೀಕು ಪ್ರೀಮಿಯರ್ ಶೋ ಇದೆ, 9th ರಿಲೀಸ್. ಅಂದರೆ ಯಾರ್ಯಾರು ಪ್ರೀತಿಸಿದಿರೋ, ಯಾರ್ಯಾರು ಲವ್ ಮಾಡಿದಿರೋ, ಯಾರ್ಯಾರು ಲವ್ ಮಾಡಿ ಮತ್ತೆ ಎಲ್ಲ ಮದುವಾಗಿದಾರೋ, ಈ ಪ್ರೊಡ್ಯೂಸರ್ ಥರ ಇವ್ರು ಹೇಳಿದ ಕಥೆ ಥರ ಎಲ್ಲ ಪ್ರೇಮಿಗಳು ಈ ಪಿಕ್ಚರ್ನ ನೋಡಿ ಹರಿಸಿ ನಮ್ಮ ಹುಡುಗ ವಿನು ಆಗಲಿ ಅಂತ ನಿಮಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. And I want everybody to watch this movie. Please support the, ಈ ಪಿಕ್ಚರು ವಿನುಗೆ ಸೂಪರ್ ಡೂಪರ್ ಸಕ್ಸಸ್ ಆಗಬೇಕು ಅಂತ ನಾನಂತೂ ಹರಿಸ್ತಾ ಇದ್ದೀನಿ. ನೀವೆಲ್ಲರೂ ಇದೇ ವಿಚಾರ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ.
ಡೈರೆಕ್ಟರ್ ಸುನಿ ಅವ್ರ ಬಗ್ಗೆ ಹೇಳಬೇಕು. ಕರೆಕ್ಟ್. ಸುನಿ ಅವ್ರಿಗೆ ನನಗೆ ಐ ಲೈಕ್ ಹಿಸ್ ಮೇಕಿಂಗ್ ಸ್ಟೈಲ್. ಅವ್ರು ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ. ಒಬ್ಬ ಆಕ್ಟರ್ ಆಗಲಿ, ಹೀರೋನ ಪ್ರೀತಿಸ್ತಾರೆ. ಹೀರೋನ ಪ್ರೀತಿಸಿದಾಗ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ. ಆಮೇಲೆ ಅದು ಕಾಣಿಸುತ್ತೆ. ಇನ್ನು ಆಮೇಲೆ ಸುನಿ ಅವ್ರಿಗಿರೋ ಒಂದು ಬಾಂಡೇಜ್, ಆಮೇಲೆ ಅವ್ರಿಗೂ ಆಕ್ಟರ್ಸ್ಗಿರೋ ಒಂದು ಬಾಂಡೇಜು. ಈ ಥರ ಕಥೆಗಳಲ್ಲಿ ನಾನು ತುಂಬ ಟ್ರೈ ಮಾಡ್ತೀನಿ. ಬರೋ ನಿರ್ಮಾಪಕರ ಹತ್ರ, ಬರೋ ನಿರ್ದೇಶಕರ ಹತ್ರ ನಾನು ತುಂಬ ಕೇಳ್ಕೊತೀನಿ. ನನಗೊಂದು ರಾಂಗ್ ಕಾಮ್ ಕೊಡಿ, ನಾನು ರೊಮ್ಯಾನ್ಸ್ ಮಾಡಬೇಕು, ನಾನು ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ. ನೋಡ ಮತ್ತೆ ಇಲ್ಲ ಹಿಂಗೆ ನೋಡ್ತಾ ಇದೆ, ಕೋಪದಲ್ಲಿ ನೋಡ್ತಾ ಇದೆ. ಸೊ ದೇ ಡೋಂಟ್ ಲೈಕ್ ಮಿ ಡೂಯಿಂಗ್ ರೈಟ್ ನೋ ಅನ್ಸುತ್ತೆ. ಬಿಕಾಸ್ ನನಗೂ ಮದುವೆ 2 ಮಕ್ಕಳಾಗಿದೆ. ಬಟ್ ದಿಸ್ ಇಸ್ ದ ಏಜ್. ವಿನು, ಯು ಎಂಜಾಯ್. ಧೀರೇನ್, ಯು ಎಂಜಾಯ್. ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಮಾಡಿ ಸರ್. ನೀವಂತೂ ಎಂಜಾಯ್ ಮಾಡ್ತೀರಾ ಇವತ್ತು ಅಂತ ನನಗೂ ಎಲ್ಲೋ ಅನ್ನಿಸ್ತಾ ಇದೆ. ಬಟ್ ನೀವೇನು ಹೇಳ್ಬಾರ್ದು, ಹೇಳ್ಕೊಟ್ಟಿದ್ದೀರಾ ಸರ್. ಯಾಕೆ ಸರ್ ಹಂಗೆ ಮಾಡ್ಕೊಳ್ಳೋದು? ನಾನು ದೂರ್ತಾ ಇದ್ದೀನಿ ಸರ್. ಆ್ಯಕ್ಚುಲಿ ಅವಾಗ ಮದುವೆಗೂ ಮುಂಚೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಪ್ರೀತಿಸಿದೆ. ಬಟ್ ಆಗಲಿಲ್ಲ. ಅದಾದಮೇಲೆ ಅದಾಗ ಮದುವೆ ಆದಮೇಲೆ ನಾನು ವ್ಯಕ್ತಿನೇ ಪ್ರೀತಿಸ್ತಾ ಇರೋದು ಸರ್. ಸರ್ ನೀವು ಒಳ್ಳೆದಾಗಲಿ ಸರ್. ಸೊ ಇದೇ ನಡೆಯೋದು. ಐ ಥಿಂಕ್ ಯಾರು ಲವ್ ಮಾಡಿದೆ ಅಂತೂ ಇಲ್ಲ ಜೀವನದಲ್ಲಿ. ಲವ್ ಮಾಡಿದಾಗ ಈ ಥರ ತುಂಟಾಟಿಕೆ, ಮುಗ್ಧತೆ ಅನ್ನೋದು ಇರುತ್ತೆ ಎಲ್ಲರಲ್ಲೂ. ಎಲ್ಲರಲ್ಲೂ ಒಂದು ಮುಗ್ಧತೆ ಇದೆ. ಅದೇ ಥರ ಈ ಸಿನಿಮಾಲ್ ಒಂದು ಮುಗ್ಧತೆ ಇದೆ. ಆ ವಿನು ಸ್ಕೂಟ್ರಲ್ಲಿ ಬರ್ತಾ ಇರೋದನ್ನ ಫೋಟೋ ನೋಡಿದ್ರೆ ನಮ್ಮ ದೊಡ್ಡವನ ಆದ ಒಂದು ಪಿಕ್ಚರ್ಲಿ ಒಂದು ಸ್ಕೂಟ್ರಲ್ಲಿ ಬರ್ತಾರೆ, ಆ ಹೆಲ್ಮೆಟಲ್ಲಿ ಹಾಕೊಂಡು ಬರ್ತಾ ಇರೋದು ನನಗೆ ಜ್ಞಾಪಕಕ್ಕೆ ಬಂತು. ಸೊ ಅದು ನಮ್ಮ ವಿನು ಆ ಮೂಲಕ ನನಗೆ ಕಾಣಿಸ್ಕೊಂಡು. ಸೊ ಒಳ್ಳೇದಾಗಲಿ ವಿನುಗೆ, ಎಂಟೈರ್ ಟೀಮ್ ಒಳ್ಳೇದಾಗಲಿ. ಐ ಜಸ್ಟ್ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ಒಂದು ಸರಳ ಪ್ರೇಮ ಕಥೆ. ರೋಸ್ ಡೇ, ಗಿಫ್ಟ್ ಡೇ, ಆ ಡೇ ಇದೆ ಅಂತ. 8ನೇ ತಾರೀಕು ಪೇಯ್ಡ್ ಪ್ರೀಮಿಯರ್. ಅದು ಇವ್ರ ಗರ್ಲ್ ಫ್ರೆಂಡ್ ವೈಫ್ ಅವ್ರ ಬರ್ಡೇ, ಅದು ರಿಜಿಸ್ಟರ್ ಆಗಿದೆ. ಮತ್ತೆ ನಮ್ಮ ಸುನಿ ಸರ್ ಅವರ 9ನೇ ಸಿನಿಮಾ, ಸೊ 9th ರಿಲೀಸ್ ಮಾಡಿದ್ದಾರೆ. ಧೀರೇನ್ ಅವರ ವ್ಯಾಲೆಂಟೈನ್ಸ್ ವೀಕ್ ಪ್ಲಾನ್ ಏನು ಅಂತ ಕೇಳ್ಕೊಳ್ಳೋಣ. ಸೊ ಇವಾಗ ಸಿನಿಮಾನಲ್ಲಿ ಕೂಡ ಲವ್ ಇದೆ. ಸೊ ನೀವು ನಿಮ್ಮ ವ್ಯಾಲೆಂಟೈನ್ಸ್ ವೀಕ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? 8ನೇ ತಾರೀಕು 9ನೇ ತಾರೀಕು ಸಿನಿಮಾಗೆ ಬರ್ತೀರಾ? ಇನ್ನು ಮಿಕ್ಕಿದ ದಿನ ಏನು ಮಾಡ್ತೀರಾ? 14th ಸಿನಿಮಾ ನೋಡ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದು ಸರಳ ಪ್ರೇಮ ಕಥೆ ಫೆಬ್ರವರಿ ಬಿಡುಗಡೆ ಆಗ್ತಾ ಇದೆ. ಮೊದಲನೇದಾಗಿ ವಿನಯ್ ಒಳ್ಳೆಯದಾಗಬೇಕು. ಡೈರೆಕ್ಟರ್ ಸಿಂಪಲ್ ಸುನಿ ಸರ್ ಇರ್ಬೋದು, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಾಂಗ್ಸ್ ನೋಡಿದೆ, ಭಾಳ ಅದ್ಭುತವಾಗಿ ನೋಡ್ಬಂದಿದೆ. 2 ಸಾಂಗ್ಸ್ ತುಂಬ ಕ್ಯಾಚಿ ಆಗಿದೆ. ಆಮೇಲೆ ವಿನಯ್ ಪರ್ಫಾರ್ಮೆನ್ಸ್ ಇರ್ಬೋದು, ಆ ಒಂದು ವಿಟಿ ಇರ್ಬೋದು, ಆ ಒಂದು ಒನ್ಲೈನರ್ಸ್ ಇರ್ಬೋದು, ಭಾಳ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಯಾವತ್ತೂ ಬೆಸ್ಟ್ ವಿಶಸ್ ಇರುತ್ತೆ. ನೀವು ಅದು ವ್ಯಾಲೆಂಟೈನ್ಸ್ ವೀಕ್ ಅಲ್ಲಿ ಏನು ಪ್ಲಾನ್ ಇದೆ ಅಂತ? 14th ನಾನು ಮುರಳಿ ಅಣ್ಣ, ವಿನಯ್ ಮತ್ತೆ ಹೋಗಿ ಸಿನಿಮಾ ನೋಡ್ತೀವಿ ಅಷ್ಟೇ. ಒಂದು ಸಲ ಮತ್ತೆ ಹೋಗಿ ಸಿನಿಮಾ. ನಿಮ್ದು ಯಾವ್ದಾರ ಸ್ಪೆಷಲ್ ಡೇಟ್ಸ್ ಇದೆಯಾ ಫೆಬ್ರವರಿಲಿ ಆ ಥರ? ಸಿನಿಮಾ ಡೇಟ್ಸ್ ಇದೆ, ಬಟ್ ಇದು ಯಾವುದು? ಓಕೆ. ಸೊ ನಮ್ಮ ಗುರು ಸರ್ ಕೂಡ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಗುರು ರಾಘವೇಂದ್ರ ರಾಜ್ಕುಮಾರ್ ಅವರ ವೇದಿಕೆ ಮೇಲೆ ಕರೆಯೋಣ. ಸೊ ಇವರ ವ್ಯಾಲೆಂಟೈನ್ಸ್ ವೀಕ್ ನ ಪ್ಲಾನ್ ಏನು ಅಂತ ಕೇಳೋಣ. ಅರೆ ವಾ, ಈ ಪ್ರೀತಿ ಇದೇ ತರ ಇನ್ನಷ್ಟು ಬಲವಾಗಿರ್ಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ. ಸೊ ಗುರುವ್ರೆ, ನೀವು ಜನ್ಯರಾಗಿ ಹೇಳಬೇಕು. 8ನೇ ತಾರೀಕು ಅವ್ರದ್ದು ಎಕ್ಸ್ ಗರ್ಲ್ ಫ್ರೆಂಡ್ ಮತ್ತೆ ಅವ್ರ ವೈಫ್ ಅವ್ರ ಬರ್ಡೇ, ಅದಕ್ಕೆ ಅದು ಒಂದು ಇವೆಂಟ್ ಇಟ್ಕೊಂಡಿದ್ದಾರೆ. 9ನೇ ತಾರೀಕು ಗ್ರ್ಯಾಂಡ್ ರಿಲೀಸ್ ಅವ್ರದ್ದು 9ನೇ ಸಿನಿಮಾ ಅಂತ. ನಿಮ್ದು ಏನಾದ್ರು 10ನೇ ತಾರೀಕು ಏನಾದ್ರು ಪ್ಲಾನ್ ಇದೆಯಾ? ಎಲ್ರಿಗೂ ನಮಸ್ಕಾರ. ನೀವು ಡೇಟ್ಸ್ ಬಗ್ಗೆ ನಾನು ಪೂರ್ತಿ ಡೇಟ್ಸ್ ಸಂತೋಷ್ ಸರ್ಗೆ, ವಿಜಯ್ ಸರ್ ಕೊಟ್ಬಿಟ್ಟಿದ್ದೀನಿ. ನನ್ನ ಡೇಟ್ಸ್ ಅವ್ರು ಹೆಂಗೆ ಪ್ಲಾನ್ ಮಾಡ್ತಾರೆ ಹಾಗೆ ನಡೆಯುತ್ತೆ ಅಷ್ಟೇ. ಇವಾಗ ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ನಡೀತಿದೆ, ಮಾರ್ಚಲ್ಲಿ ರಿಲೀಸ್ ಆಗ್ತಿದೆ ಸಿನಿಮಾ. ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಸುನಿ ಸರ್ ಹತ್ರ ಕತೆ ಕೇಳೋದಂದ್ರೆ ತುಂಬ ಇಷ್ಟ. ಸುಮಾರು ಸತಿ ಮನೆಗೆ ಬಂದಿದ್ರು, ಎಷ್ಟೊಂದು ಡಿಸ್ಕಷನ್ಸ್ ನಡೀತಿತ್ತು, ನಿಮ್ಮ ಜೊತೆ ಡಿಸ್ಕಷನ್ಸ್ ಬಂದಾಗಲೂ ಕೂತಿದೆ. ಅವ್ರ ನರೇಶನ್ ಮಾತ್ರ ಹೆಂಗೆ ಹೇಳ್ತಾರೆ, ಸಿನಿಮಾ ಹೆಂಗೆ ನೋಡ್ತೀವೋ ಅದೇ ಥರ ಹೇಳ್ತಾರೆ. ಸಖತ್ ಸಿಂಪಲ್ ಆಗಿ ಹೇಳ್ತಾರೆ, ಎಲ್ಲ ಸೀನ್ಸ್ನ ಕನೆಕ್ಟ್ ಮಾಡ್ತಾರೆ. ಆ್ಯಂಡ್ ತುಂಬ ನಗಿಸ್ತಾರೆ ಸುನಿ ಸರ್. ಇನ್ಫ್ಯಾಕ್ಟ್ ಅವ್ರು ಎಲ್ಲ ಸಿನಿಮಾಲಿ ಕಾಮಿಡಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಸಿನಿಮಾಗೂ ಯಾವ ಥರ ನಗಿಸ್ತೀರಾ ಅಂತ ನೋಡೋಕೆ ಆಗ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ಸಾಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಗುಣುಗು ಸಾಂಗ್ ನನಗೆ ತುಂಬ ಇಷ್ಟ ಆ ಸಾಂಗು. ಇನ್ಫ್ಯಾಕ್ಟ್ ಅದೇ ಸರ್ ತುಂಬ ಕ್ಯಾಚ್ ಆಗಿದೆ ಸರ್, ಚೆನ್ನಾಗಿದೆ, ಡಿಫ್ರೆಂಟಾಗಿ ಬಂತು. ಆ್ಯಂಡ್ ವಿನು ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾ ಅಂತೂ ನೀವೆಲ್ಲ ನೋಡ್ತೀರಾ, ಬಟ್ ವಿನು ಪ್ರತಿಯೊಂದು ವಿಷಯದಲ್ಲೂ ಯಾವಾಗಲೂ
ನನಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿ ಹೆಜ್ಜೆಯಲ್ಲೂ ಪರ್ಸನಲ್ ಆಗಿ ಪ್ರೊಫೆಷನಲ್ ಆಗಿ ಯಾವಾಗ ನನ್ನ ಜೊತೆಗಿದ್ದಾನೆ ಅವನ ಜೊತೆಗೆ ನಾನು ಯಾವಾಗ ಇರ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ವಿನು, ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ದಯವಿಟ್ಟು ವೇದಿಕೆಯ ಸೆಂಟ್ರಿಗೆ ಬರಬೇಕು ಪ್ಲೀಸ್. ನಮ್ಮ ಇವತ್ತಿನ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಂತಹ ನಮ್ಮ ಡೈರೆಕ್ಟರ್ ಆದಂತಹ ಸಂತೋಷ್ ಅನಂತರಾಮ್ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಬ್ಯಾನರ್ನ ರಮೇಶ್ ಮೈಸೂರು ರಮೇಶ್ ನಿರ್ಮಾಣದ ಸುನಿಲ್ ಸರ್ ನಿರ್ದೇಶನದ ಸಿನಿಮಾ ವಿನಯ್ ರಾಜ್ಕುಮಾರ್ ಹಾಗೆಯೇ ಇಬ್ರು ಸುಂದರವಾದಂತಹ ನಾಯಕಿಯರು ಇರುವಂತಹ ಸಿನಿಮಾ. ಒಂದು ಬ್ಯೂಟಿಫುಲ್ ರಾಂಗ್ ಕಾಮ್ ನಿಮಗೆ ನೋಡೋದಕ್ಕೆ ಈ ವ್ಯಾಲೆಂಟೈನ್ಸ್ ವೀಕ್ ರೆಡಿ ಆಗಿದೆ. ಸೊ 8ನೇ ತಾರೀಕು 9ನೇ ತಾರೀಕು ಅಂದ್ರೆ ಏನ್ ಹೇಳ್ಬೇಕು ನನಗೆ ಆಲ್ರೆಡಿ ಗೊತ್ತಾಗಿದೆ. ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಬಸವ ಮಾರ್ಗ ಸಂಸ್ಥಾಪಕರು ಬಸವರಾಜ್ ಸರ್, ಶ್ರೀ ರಂಗರಾಜು ಸರ್ ಪರವಾಗಿ ಗಿಡವನ್ನು ಕೊಡ್ತಾರೆ. ಒಂದು ಗಿಡ ನೆಟ್ಟು ಪರಿಸರ ಉಳಿಸಿ ಅನ್ನೋ ಒಂದು ಥೀಮ್ ನಲ್ಲಿ ಪ್ರತಿಯೊಬ್ಬ ಸ್ಪೆಷಲ್ ಗೆಸ್ಟ್ಗೂ ಒಂದು ಗಿಡವನ್ನು ಕೊಡ್ತಾ ಇದ್ವಿ. ಒಂದು ಚಿಕ್ಕ ಟಾಸ್ಕ್ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮುರಳಿ ಸರ್, ಧೀರೇನ್, ಗುರು ಮತ್ತೆ ವಿನಯ್ ಅವರು ಸೆಂಟ್ರಿಗೆ ಬರಬೇಕು. ವೇದಿಕೆಯ ಸೆಂಟ್ರಿಗೆ